ನಮಸ್ಕಾರ ಸ್ನೇಹಿತರೆ, ನಾನು ಹನುಮಂತ್ ಮಾಗಿ. ಸ್ನೇಹಿತರೆ, ಶ್ರೀನಂದ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಬಹುತೇಕ ಅನುಮಾನಗಳು ಹುಟ್ಟಿಕೊಳ್ತಾ ಇದ್ದಾವೆ. ಶ್ರೀನಂದ ತನ್ನ ಸಾವಿನ ಪೂರ್ವದಲ್ಲಿ ಫೋನಿನಲ್ಲಿ 16 ನಿಮಿಷಗಳ ಕಾಲ ಮಾತನಾಡಿದ್ಲಂತೆ. ಈಗಾಗಲೇ ಈ ಒಂದು ಶ್ರೀನಂದ ತಂದೆಯ ಫೋನನ್ನು ಪೊಲೀಸರು ವಶಪಡಿಸಿಕೊಂಡು ಬಿಟ್ಟಿದ್ದಾರೆ. ಅದಾದ ಬಳಿಕ ಈಗ ಅಸಲಿ ಸತ್ಯಾಸತ್ಯತೆ ಹೊರಗಡೆ ಬರ್ತಾ ಇದೆ. ಈ ಫೋನ್ ಕರೆಯನ್ನ ಅಥವಾ ಫೋನ್ ಹಿಸ್ಟ್ರಿಯನ್ನು ಚೆಕ್ ಮಾಡಿದಂಥ ಸಂದರ್ಭದಲ್ಲಿ ಶ್ರೀನಂದ ಯಾರ್ದೋ ಜೊತೆಗೆ 16 ನಿಮಿಷಗಳ ಕಾಲ ಮಾತನಾಡಿದ್ದಾಳೆ ಅನ್ನುವಂಥ ಮಾಹಿತಿ ಕೂಡ ಇದೀಗ ಪತ್ತೆ ಆಗಿದೆ. ಜೊತೆಗೆ ಈ ಒಂದು 16 ನಿಮಿಷಗಳ ಕಾಲ ಮಾತನಾಡಿದಂಥ ಸಂದರ್ಭದಲ್ಲಿ ಆಕೆಯ ತಂದೆ ಆಕೆಯನ್ನು ಬೈದಿದ್ರಂತೆ. ಸೊ ಈಗ ಈ ರೀತಿಯಾದಂಥ ಮಾಹಿತಿಯು ಕೂಡ ಹರಿದಾಡ್ತಾ ಇದೆ. ಅದಾದ ಬಳಿಕ ಯಾರ ಜೊತೆಗೆ ಮಾತನಾಡ್ತಾ ಇದೆಯಾ, ಏನು, ಯಾಕೆ ಅನ್ನುವ ರೀತಿಯಲ್ಲಿ ಒಂದಿಷ್ಟು ಗದರಿಸಿ ಬಿಟ್ಟಿದ್ರಂತೆ. ಸೊ ಮಾಣಿಕ್ಯದಾರ ಒಂದು ಪಾಲ್ಸ್ ಬಳಿ ಹೋದಂಥ ಸಂದರ್ಭದಲ್ಲಿ ಮಾತುಕತೆ ಆಗಿಬಿಟ್ಟಿರುತ್ತೆ. ಎಲ್ಲರನ್ನೂ ಕೂಡ ಬಿಟ್ಟು ತಂದೆಯನ್ನು ಫೋನ್ ತೆಗೆದುಕೊಂಡು ಒಬ್ಬಾಕೆ ಬೇರೆ ಕಡೆ ನಿಂತುಕೊಂಡು ಮಾತನಾಡ್ತಾ ಇರ್ತಾಳಂತೆ. ಅದಾದ ಬಳಿಕ ತಂದೆ ಆಕೆಯ ಬಳಿಗೆ ಹೋಗ್ತಾರೆ, ಹೋಗಿ ಫೋನ್ನ ಕಸ್ಕೊಳ್ತಾರೆ. ಯಾರ ಜೊತೆ ಮಾತನಾಡ್ತಾ ಇದ್ದೆ ಅನ್ನುವಂಥ ಪ್ರಶ್ನೆಯನ್ನು ಮಾಡ್ತಾರೆ. ಆಗ ಈಕೆ ಒಂದಿಷ್ಟು ಬೇಜಾರಾಗಿ ಬಿಟ್ಟಿರ್ತಾಳಂತೆ. ಸೊ ಇದರ ಬೆನ್ನಲ್ಲೇ ಈಗ ಈಕೆಯ ಸಾವಿಗೂ ಕೂಡ ಒಂದಿಷ್ಟು ಅನುಮಾನಗಳು ಹುಟ್ಟಿಕೊಳ್ತಾ ಇದ್ದಾವೆ. ಏನು ಅಂತಂದರೆ, ತಂದೆ ಬೈದಿರೋದ್ರಿಂದ ಈ ರೀತಿಯಾಗಿ ಮಾಡಿಕೊಂಡು ಬಿಟ್ಲ, ಅದರಲ್ಲೂ ಕೂಡ 16 ನಿಮಿಷಗಳ ಕಾಲ ಅದ್ಯಾರ ಜೊತೆಗೆ ಮಾತನಾಡ್ತಾ ಇದ್ಲು, ಅಷ್ಟಕ್ಕೂ ತಂದೆ ಆಕೆಯನ್ನ ಬೈದಿದ್ದಾದ್ರೂ ಯಾಕೆ, ಈ ರೀತಿಯಾದಂಥ ಒಂದಿಷ್ಟು ಅನುಮಾನ ಇದೀಗ ಹುಟ್ಟಿಕೊಳ್ತಾ ಇದ್ದಾವೆ. ಶ್ರೀನಂದ ಸಾವಿಗೆ ಇದು ಕೂಡ ಒಂದು ಅನುಮಾನ ಇದೀಗ ಕಾಣಿಸಿಕೊಳ್ತಾ ಇದೆ. ಇನ್ನು ಶ್ರೀನಂದ ದೇಹ ತಮ್ಮ ತವರಿಗೆ ಹೋಗಿದೆ. ಈಗಾಗಲೇ ಒಂದು ಅಂತಿಮ ವಿಧಿ ವಿಧಾನ ಏನು ಮಾಡೋದಕ್ಕೆ ಸಾಧ್ಯನೋ, ಏನೆಲ್ಲ ಮಾಡೋದಕ್ಕೆ ಅವರ ಪದ್ಧತಿಯ ಪ್ರಕಾರ ಅವಕಾಶ ಇದೆಯೋ ಅದೆಲ್ಲವೂ ಕೂಡ ಇದೀಗ ಆಗಿ ಹೋಗಿದೆ. ಶ್ರೀನಂದ ಈಗ ಚಿತೆಯಲ್ಲಿ ಸುಟ್ಟು ಭಸ್ಮವಾಗಿ ಬಿಟ್ಟಿದ್ದಾಳೆ. ಬಹುತೇಕ ಇಂಥದ್ದೊಂದು ಅನಾಹುತ ಯಾರು ಆಗುತ್ತೆ ಅಂತ ಅಂದುಕೊಂಡಿರಲಿಲ್ಲ, ಯಾರು ಕೂಡ ಭಾವಿಸಿಯೂ ಇರಲಿಲ್ಲ. ಇಂಥದ್ದೊಂದು ಘಟನೆ ಇದೀಗ ಎಲ್ಲರನ್ನೂ ಕೂಡ ಒಂದು ದಿಗ್ಭ್ರಮೆ ಮಾಡಿಬಿಟ್ಟಿದೆ. ಒಟ್ಟಾರೆಯಾಗಿ ಶ್ರೀನಂದ ಸಾವಿಗೆ ಬಹುತೇಕ ಅನುಮಾನಗಳು ಕೂಡ ಹುಟ್ಟಿಕೊಳ್ತಾ ಇದ್ದಾವೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಅಸಲಿ ಸತ್ಯಾಸತ್ಯತೆ ಏನು ಅನ್ನುವಂಥದ್ದೇ ಒಂದು ನಿಗೂಢವಾಗಿ ಉಳಿದು ಬಿಟ್ಟಿದೆ. ಸೊ ನಿಮ್ಮ ಪ್ರಕಾರ ಏನಾಗಿರಬಹುದು ಅನ್ಸುತ್ತೆ, ಈ ಕುರಿತಾಗಿ ಕಾಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ. ಆದಷ್ಟು ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋವನ್ನು ಗಮನಿಸಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ. ನಮಸ್ಕಾರ.